ಓಕೆ, ಹೌ ಟು ಸಕ್ಸಸ್ ಪೆಪ್ಪರ್ ಫಾರ್ಮಿಂಗ್ ಅಂದರೆ ಒಂದು ಇಂಡಿಯನ್ ಸ್ಪೈಸ್ ನರ್ಸರಿನ ಒಂದು ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಹತ್ರ ಬರೀ ಜಮೀನಿತ್ತು, ನಾವು ಯಾವುದು ಪೈಪಲ್ಲಿ ಬೆಳಿಬೇಕಾ, ಪಯಣಿ ಗಿಡದಲ್ಲಿ ಬೆಳಿಬೇಕಾ, ಧೂಪದಲ್ಲಿ ಬೆಳಿಬೇಕಾ, ಯಾವ ವೆರೈಟಿ ಹಾಕಿದರೆ ಬೆಟರು, ನಿಮಗೆಲ್ಲ ಕಾಂಟ್ಯಾಕ್ಟು ಹೇಗೆ ಮೆಥಡ್ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾರೆ. ಇಂಡಿಯನ್ ಸ್ಪೈಸ್ ನರ್ಸರಿನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಇಲ್ಲೊಂದು ಪ್ಲಾಂಟೇಶನ್ಗೆ ಬಂದಿದ್ವಿ. ಇವರೊಂದು ಪೆಪ್ಪರ್ ಪ್ಲಾಂಟೇಶನ್ ಒಂದು ಮುರುಕಿ ಗಿಡ ಅಂತ ಒಂದು ಪ್ಲಾಂಟೇಶನ್ ಮಾಡ್ತಾರೆ. ಆಮೇಲೆ ಅದು ಹೈಟ್ ಹೋಗಲ್ಲ, ಆಮೇಲೆ ಅದೇ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಏನು ಮಾಡೋದು ಅಂತ ನೋಡಿದಾಗ ಅದರಿಂದ ಪಯಣಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಪಯಣಿ ಬಂದು ಒಂದು 2 ವರ್ಷದ ಮರ, ಒಂದು ಹೈಟ್ ಹೋಗುತ್ತೆ. ಈ ಮರದಿಂದ ಅದಕ್ಕೆ ಬಳ್ಳಿನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಏನೇ ಒಂದು ಮಾಡ್ಬೇಕಂದ್ರೆ ಒಂದು ಪ್ರಾಪರ್ ಎಜುಕೇಶನ್ ಮಾಡಿ, ಪಯಣಿ ನೀವು ಎಷ್ಟು ಹೈಟ್ ಬಿಡ್ತೀರೋ ಅಷ್ಟು ಹೈಟ್ ಹೋಗುತ್ತೆ. ಆದರೆ ಒಬ್ಬೊಬ್ರು ಏನು ಮಾಡ್ತಾರೆ, 30 ಅಡಿ 40 ಅಡಿ ಎಲ್ಲಿಗೆ ಬೇಕು ಅಲ್ಲಿಗೆ ಕಟ್ ಮಾಡಿ ಅಲ್ಲಿಗೆ ಚಿಗುರಿಸ್ಕೋತಾರೆ. ಪಯಣಿ ಒಂದು ಹೈಟ್ ಹೋಗೋದ್ರಿಂದ ಒಂದು ಪೆಪ್ಪರ್ ಫಾರ್ಮಿಗೆ ಒಂದು ಬೆಸ್ಟ್ ಒಂದು ಟ್ರೀ, ಸಪೋರ್ಟಿಂಗ್ ಟ್ರೀ ಅಂತ ಹೇಳ್ತಾ. ಹಾಗೆ ಒಂದು ಸ್ಟಿಕ್ ಆಗಬೇಕಾದ್ರೆ ಇದೊಂದು ತೆಂಗಿಂದು ಒಂದು ಇದು ಬರುತ್ತೆ, ಕಾಯರ್ ಬರುತ್ತೆ, ಅದನ್ನ ದಾರ ಕಟ್ಟಿದ್ದು ಮನೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕಾದ್ರೆ ಸಪೋರ್ಟಿಂಗ್ ಇದಾಗ ಕಟ್ತಾ ಇರ್ತಾರೆ. ನೋಡ್ಬೋದು, ಇದು ತೆಗೆದ್ರೂ ನೋಡಿ ಪೆಪ್ಪರ್ ಯಾವ ತರ ಸ್ಟಿಕ್ ಆಗಿದೆ ಅಂತ. ಪಯ್ಯಣಿಗೆ ಇಲ್ಲಿ ನೋಡ್ಬೋದು ಗೊಟ್ಟಿ ಯಾವ ತರ ಸ್ಟಿಕ್ ಆಗಿದೆ ಅಂತ. ಇದನ್ನ ಸ್ಟಿಕ್ ಆಗೋದ್ರಿಂದ ನೀವು ಇದನ್ನ ನೋಡಿ ಬಿಚ್ಚಿದ್ರು ಏನು ಅನುಕೂಲ ಇಲ್ಲ, ಸ್ಟಿಕ್ ಆಗಿರುತ್ತೆ ನೀಟಾಗಿ. ಒಂದು 2 years ಪಯ್ಯಣಿ, 2 years ಪೆಪ್ಪರ್ ಪ್ಲಾಂಟೇಶನ್ ಒಂದು ಸಕ್ಸಸ್ ಆಗಬೇಕು ಅಂದರೆ ಒಂದು ಕಾಂಟ್ಯಾಕ್ಟ್ ಮಾಡಿ. ಒಂದು ಪಯ್ಯಣಿ ಗಿಡ, ಒಂದು ಹೆಲ್ತಿ ಪ್ಲಾಂಟ್ ಸಿಗುತ್ತೆ, ಲಕ್ಷಾಂತರ ಗಿಡ ಸಿಗುತ್ತೆ ಅಂತ ಹೇಳಿ ಮಾತಾಡ್ತಾರೆ.